ಯುದ್ಧಕ್ಕೆ ಸಂಬಂಧಪಟ್ಟ ಸುದ್ದಿ. ನಾವು ನಿನ್ನೆ ತನಕ ಒಂದು ವಿಶ್ಲೇಷಣೆಯನ್ನು ಮಾಡಿದ್ವಿ. ಈ ಯುದ್ಧ ಪರಮಾಣು ಇತ್ತು, ಪರಮಾಣುವಿನ ನಂತರ ಹಾರ್ಮುಜ್ಗೆ ಶಿಫ್ಟ್ ಆಯಿತು, ಹಾರ್ಮುಜ್ನ ನಂತರ ದೀರ್ಘತರನಾದಂಥ ಆರ್ಥಿಕ ದಿಗ್ಬಂಧನ ತನಕ ಎಲ್ಲ ಹೋಗ್ಬಿಡ್ತು ಅಂತ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ವಿ. ಆಯಾ ನಿಟ್ಟಿನಲ್ಲಿ ಕೂಡ ಯುದ್ಧ ಸಾಗಿದ್ದನ್ನು ಕೂಡ ನೋಡಿದ್ವಿ. ಇದೀಗ ಈ ಯುದ್ಧ ಮುಂದುವರೆದು ಪರ್ಸ್ನಲ್ಗೂ ಕೂಡ ಮುಂದಾಗ್ತಾ ಇದೆ. ಹೆಂಗೆ? ನಮಗೆ ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ಅವರ ಫೋಟೋಗಳನ್ನೆಲ್ಲ ಹಿಡಿದುಕೊಂಡು ಈ ವ್ಯಕ್ತಿಗಳನ್ನು ಹತ್ಯೆ ಮಾಡಬೇಕು, ಈ ವ್ಯಕ್ತಿಗಳನ್ನು ಯಾರು ಹತ್ಯೆ ಮಾಡ್ತಾರೆ ಅವರಿಗೆ ಬಹುಮಾನವನ್ನು ಕೊಡ್ತೀವಿ ಅಂತೆಲ್ಲ ಘೋಷಣೆ ಮಾಡೋ ಪ್ರಯತ್ನ ಆಯಿತು. ಅದಾದ ನಂತರ ಸ್ವತಃ ಇರಾನ್ನ ಸಂಸತ್ತಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಮಾತನಾಡೋ ಪ್ರಯತ್ನ ಆಯಿತು. ಇರಾನ್ನ ಸರ್ಕಾರ ಅಧಿಕೃತವಾಗಿ ಇರಾನ್ನ ನಾಗರಿಕರಿಗೆ ಒಂದು ಕರೆ ಕೊಡ್ತು, ಯಾರಾದರೂ ಹೋಗಿ ಡೊನಾಲ್ಡ್ ಟ್ರಂಪ್ ತಲೆ ಕಡಿದ್ರೆ ನಿಮಗೆ ಇಂತಿಷ್ಟು ಬಹುಮಾನವನ್ನು ಕೊಡ್ತೀವಿ ಅಂತ ಇರಾನ್ನ ಜನರ ಮೊಬೈಲ್ಗಳಿಗೆ ಸಂದೇಶ ಕಳಿಸೋ ಪ್ರಯತ್ನ ಆಯಿತು. ಆದರೆ ಇದೀಗ ಅದರ ಮುಂದುವರೆದ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ, ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಅವರ ಮಗನನ್ನು ಕೂಡ ಗುರಿಯಾಗಿಸಿಕೊಂಡಿತ್ತು. ಇದೀಗ ಒನ್ಸ್ ಅಗೇನ್ ಅದರ ಮುಂದುವರೆದ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಮಗನನ್ನು ಹತ್ಯೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇರಾನ್ನ ಅಧಿಕೃತ ಮಾಧ್ಯಮಗಳಲ್ಲಿ 3 ನಿಮಿಷದ ವಿಡಿಯೋಗಳೆಲ್ಲ ಬರ್ತಾ ಇದೆ. ಅವರನ್ನು ಎಲ್ಲಿದ್ದಾರೆ ಹತ್ಯೆ ಮಾಡಬೇಕು, ಏನು ಎತ್ತ, ಅದನ್ನು ಭೇದಿಸೋದು ಹೆಂಗೆ, ಏನು ಎತ್ತ ಅನ್ನೋದ್ರ ಬಗ್ಗೆ ವಿಡಿಯೋಗಳು ಬಂದಿರೋದು. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನ ಪ್ರಧಾನಿ ಅವರೊಂದು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಮಗನ ಮೇಲೂ ಕೂಡ ಇರಾನ್ ಹತ್ಯೆ ಮಾಡೋದಕ್ಕೆ ಯತ್ನಿಸಿತ್ತು ಅಂತ, ಇರಾನ್ ನನ್ನ ಮಗನ ಮೇಲೂ ಕೂಡ ಹತ್ಯೆ ಮಾಡೋದಕ್ಕೆ ಯತ್ನಿಸಿತ್ತು ಅಂತ ಬೆಂಜಮಿನ್ ನೆತನ್ಯಾಹು ಹೇಳಿಕೆ ಕೊಟ್ಟಿದ್ದು ಇಸ್ರೇಲ್ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ರಾಜಕೀಯ ಚರ್ಚೆಗೆ ಕಾರಣ ಆಗುವಂತೆ ಮಾಡಿದೆ. ಇದು ಕೇವಲ ಇರಾನ್ಗೆ ಸಂದೇಶ ಕೊಡೋದು ಅಥವಾ ಅಮೆರಿಕಕ್ಕೆ ಸಂದೇಶ ಕೊಡೋದು ಮಾತ್ರ ಅಲ್ಲ, ಇಸ್ರೇಲ್ನ ಒಳಗಡೆ ಆಂತರಿಕವಾಗಿ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳಾಗಿತ್ತು. ಆ ರಾಜಕೀಯ ಬೆಳವಣಿಗೆಗೂ ಮತ್ತು ಬೆಂಜಮಿನ್ ನೆತನ್ಯಾಹು ಕೊಟ್ಟಿರುವಂಥ ನನ್ನ ಮಗನ ಮೇಲೆಯೂ ಕೂಡ ಇರಾನ್ ಹತ್ಯೆಗೆ ಯತ್ನಿಸಿತ್ತು ಅನ್ನುವಂಥ ಹೇಳಿಕೆ ಇದೆಲ್ಲ ಅದು ಮುಂಬರುವಂಥ ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರುವಂತೆ ಕಾಣಿಸ್ತಾ ಇದೆ. ಹಾಗಾದರೆ ಹೆಂಗಿದು ಯುದ್ಧ? ಪರಮಾಣುವಿನಿಂದ ಹಾರ್ಮುಜ್ ಆದ ನಂತರ ಇದೀಗ ಪರ್ಸನಲ್ ಮ್ಯಾಟ್ರಿಗೆ ಹೋಗ್ತಾ ಇರೋದು ಯಾಕೆ? ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNAಯ ಮೊದಲ ಸುದ್ದಿ, ಪರ್ಸನಲ್ ವಾರ್. ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧ ಸೈನಿಕರ ಹೋರಾಟ ಆಯಿತು. ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಂದ ಗುರಿಯಾಗಿಸಿಕೊಂಡು ಇರಾನ್ನ ಮೇಲೆ ದಾಳಿ ಮಾಡೋದಾಯಿತು. ಇರಾನ್ ಅದಕ್ಕೆ ಪ್ರತಿಕಾರವಾಗಿ ಹೌತಿಗಳ ಮುಖಾಂತರ ದಾಳಿ ಮಾಡಿಸೋ ಪ್ರಯತ್ನ ಆಯಿತು. ಇವೆಲ್ಲವೂ ಆದ ನಂತರ ಕುಟುಂಬಗಳಿಗೂ ಕೂಡ ಈ ಯುದ್ಧ ಬಂದು ನಿಲ್ತಾ ಇದೆ. ನೋಡಿ, ಅಮೆರಿಕದ ಇತಿಹಾಸದ ನಾನು ಆಮೇಲೆ ಡೀಟೇಲ್ಸಿಗೆ ಬರ್ತೇನೆ ಅದಕ್ಕೆ, ಬಟ್ ಕ್ವಿಕ್ ಆಗಿ ಅಮೆರಿಕದ ಇತಿಹಾಸದಲ್ಲಿ ಅನೇಕ ಜನ ಅಧ್ಯಕ್ಷರಾಗಿ ಹೋದರು. ಆ ಎಲ್ಲ ಅಧ್ಯಕ್ಷರ ಕುಟುಂಬದವರಿಗೂ ಕೂಡ ಇಂಥದ್ದೊಂದು ಬೆದರಿಕೆ ಕರೆಗಳು ಬಂದಿತ್ತು. ಬೇರೆ ಬೇರೆ ಕಾರಣಕ್ಕಾಗಿ ಈ ಹಿಂದೆ ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದರು, ಅವರು ಕಪ್ಪು ವರ್ಣೀಯರು ಅನ್ನುವ ಕಾರಣಕ್ಕಾಗಿ ಅವರ ಕುಟುಂಬದ ಸದಸ್ಯರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಪ್ರಯತ್ನ ಆಯಿತು. ಈ ಹಿಂದೆ ಅಮೆರಿಕಾದಲ್ಲಿ ಆಂತರಿಕ ಯುದ್ಧಗಳಾಗಿತ್ತು, ಉತ್ತರ ಮತ್ತು ದಕ್ಷಿಣ ಅನ್ನುವ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಅವತ್ತಿನ ಅಧ್ಯಕ್ಷತಾ ಅವಧಿಯಲ್ಲಿದ್ದಂಥ ವ್ಯಕ್ತಿಯ ಕುಟುಂಬವನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡುವ ಪ್ರಯತ್ನ ಅಥವಾ ಅವರನ್ನು ಗುರಿಯಾಗಿಸಿಕೊಂಡು ಬೆದರಿಕೆ ಹಾಕುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಈ ಹಿಂದೆ ಬರ್ತಾ ಇದ್ದಂತಹ ಕರೆಗಳು ಕೇವಲ ಬಂಡಾಯಗಾರರು ಅಥವಾ ಯಾರಾದರೂ ಉಗ್ರ ಸಂಘಟನೆಗಳು ಅಥವಾ ಪ್ರತ್ಯೇಕವಾದಿಗಳು ನಾವೇನು ಕರೀತಾ ಇದ್ವಿ, ವ್ಯಕ್ತಿಗತವಾಗಿ ಬರುವಂತಹ ಕರೆಗಳಾಗಿತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಕುಟುಂಬದ ವಿಚಾರದಲ್ಲಿ ಇರಾನ್ನಿಂದ ಬಂದಿರುವಂತಹ ಕರೆ ಇದು ಸಾರ್ವಜನಿಕವಾಗಿ ಇರಾನ್ನ ಸರ್ಕಾರದಿಂದಲೇ ಅಧಿಕೃತವಾಗಿ ಇಂಥದ್ದೊಂದು ಸಾಯಿಸುವ ಅಥವಾ ಅವರನ್ನು ಹತ್ಯೆ ಮಾಡುವಂತಹ ಬೆದರಿಕೆಗಳು ಬರ್ತಾ ಇದೆ. ಹಾಗಾದರೆ ಈ ಹಂತಕ್ಕೆ ಯುದ್ಧ ಹೆಂಗೆ ಹೋಯಿತು? ಇರಾನ್ ಬಿಡುಗಡೆ ಮಾಡಿರುವಂತಹ ವಿಡಿಯೋದಲ್ಲಿ ಏನಿದೆ, ಇದರ ಜೊತೆಗೆ ನೆತನ್ಯಾಹು ಹೇಳಿದ್ದೇನು, ಎಲ್ಲದರ ಬಗ್ಗೆಯೂ ಕೂಡ ಮೊದಲ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಟ್ರಂಪ್ ಪುತ್ರನ ಹತ್ಯೆಗೆ 95 ಕೋಟಿ ರೂಪಾಯಿ ಸುಪಾರಿಯನ್ನು ಕೊಟ್ಟಿರೋದು. 95 ಕೋಟಿ ರೂಪಾಯಿ. ಡೊನಾಲ್ಡ್ ಟ್ರಂಪ್ ಅವರ ಪುತ್ರ ವಾರನ್ ಟ್ರಂಪ್ ಅಂತ ಈ ವ್ಯಕ್ತಿಯನ್ನು ಹತ್ಯೆ ಮಾಡಿದರೆ 95 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಇರಾನ್ನ ಸರ್ಕಾರಿ ಟಿವಿಯಿಂದ ಪ್ರಚೋದನೆ ಕೊಡಲಾಗಿದೆ. ನಾನು ನಿಮ್ಗೆ ಅನೇಕ ಬಾರಿ ಹೇಳಿದ್ದೇನೆ, ಯಾಕೆ ಇರಾನ್ ಮತ್ತೊಂದು ದೇಶದ ನಾಯಕತ್ವವನ್ನು ತನ್ನದೇ ಸರ್ಕಾರಿ ಮಾಧ್ಯಮದ ಮುಖಾಂತರ ಅಥವಾ ತನ್ನದೇ ಇರಾನ್ನ ಸಂಸತ್ತಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾನೂನಾತ್ಮಕವಾದಂಥ ಒಂದು ಲೀಗಲ್ ಆ್ಯಕ್ಷನ್ ಅನ್ನು ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಪ್ರತಿ ಬಾರಿ ಇರಾನ್ ಇದನ್ನು ಮಾಡುತ್ತೆ. ಅದು ಟ್ರಂಪ್ ಅವರ ವಿಚಾರದಲ್ಲಾಗಿರ್ಬೋದು, ಅವರ ಮಗನ ವಿಚಾರದಲ್ಲಾಗಿರ್ಬೋದು, ಈ ಪ್ರಯತ್ನವನ್ನು ಮಾಡ್ತಾ ಬಂತು. ಈಗ ಹೌತಿಗಳು ಅಥವಾ ಹೆಜ್ಬುಲ್ಲಾದವರು, ಹಮಾಸ್ದವರು
ಇನ್ನೊಬ್ಬರವರ ಕಡೆಯಿಂದ ಮಾಡಿಸಿದ್ರೆ ಅವರು ಬಂಡುಕೋರರು, ಉಗ್ರಗಾಮಿಗಳು ಅಂತೆಲ್ಲ ಪಟ್ಟ ಬಂದ್ಬಿಡುತ್ತೆ. ಅದರ ವಿರುದ್ಧವಾಗಿ ನಮ್ಮ ದೇಶದ ಸಾರ್ವಭೌಮತ್ವದ ಮೇಲೆ ದಾಳಿಯಾಗಿತ್ತು, ನಮ್ಮ ದೇಶದ ಅನೇಕ ನಾಯಕರನ್ನು ಹೊಡೆದುರುಳಿಸಿದ್ರು, ಅದರ ಪ್ರತಿಕಾರವಾಗಿ ನಾವು ಇವತ್ತಿದನ್ನ ಬಲಿ ತೆಗೆದುಕೊಳ್ತಾ ಇದ್ದೀವಿ ಅಂತ ಕಾನೂನಾತ್ಮಕವಾಗಿ ಮಾತನಾಡುವ ದೃಷ್ಟಿಯಿಂದ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ. ಬಾರನ್ ಟ್ರಂಪ್ನನ್ನ ಎಲ್ಲಿ ಮತ್ತು ಹೇಗೆ ಕೊಲ್ಲಬೇಕು ಅಂತ ಇರಾನ್ನ ಒಂದು ಚಾನಲ್, ಅದು ಚಾನಲ್ 3 ಅಂತ, ಅವರೊಂದು ವಿಡಿಯೋ ಎಲ್ಲ ಬಿಡುಗಡೆ ಮಾಡಿದ್ದಾರೆ. 95 ಕೋಟಿ ರೂಪಾಯಿ ಬಹುಮಾನವನ್ನ ಇದೀಗ IRGC ಘೋಷಣೆ ಮಾಡಿಕೊಂಡಿರೋದು. ಬ್ಯಾರನ್ ಟ್ರಂಪ್ನನ್ನ ಎಲ್ಲಿ ಕೊಲ್ಲಬೇಕು ಅನ್ನುವಂಥ ಒಂದು 3 ನಿಮಿಷಗಳ ವಿಡಿಯೋ ಎಲ್ಲ ಬಂದಿದೆ. 20 ವರ್ಷದ ಈ ವ್ಯಕ್ತಿಯ ದಿನನಿತ್ಯದ ಚಲನವಲನಗಳು ಹೆಂಗಿರುತ್ತೆ, ಅವರ ಗೆಳೆಯರ ಬಳಗ ಹೆಂಗಿರುತ್ತೆ, ಆ ವ್ಯಕ್ತಿ ಎಲ್ಲಿ ಓಡಾಡ್ತಾರೆ, ಅದಾದ ನಂತರ ಆ ವ್ಯಕ್ತಿ ಹೊರಗಡೆ ಹೋಗುವಂತಹ ಸಮಯದಲ್ಲಿ ಆ ವ್ಯಕ್ತಿಯ ಸುತ್ತಮುತ್ತಲೂ ಭದ್ರತಾ ವ್ಯವಸ್ಥೆ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಗ್ರಾಫಿಕ್ಸ್ ಸಮೇತ ಈ ವಿಡಿಯೋದಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿತ್ ಗ್ರಾಫಿಕ್ಸ್ ಎಲ್ಲವನ್ನು ಕೂಡ ಹೇಳಲಾಗಿದೆ. ಇವರ ಜೊತೆಗೆ ಬ್ಯಾರನ್ ಬಳಸುವಂತಹ ಎಕ್ಸ್ಬಾಕ್ಸ್, ಫಿಫಾ ವಿಡಿಯೋ ಗೇಮ್ಸ್, ಡಿಸ್ಕಾರ್ಡ್, ಸಾಮಾಜಿಕ ಜಾಲತಾಣಗಳು ಎಲ್ಲ ಖಾತೆಗಳನ್ನು ಪತ್ತೆ ಹಚ್ಚಿ ಅವುಗಳ ಮೇಲೂ ಕೂಡ ಕೇಂದ್ರೀಕರಿಸುವುದಕ್ಕೆ ಇರಾನ್ನವರು ಮುಂದಾಗಿದ್ದಾರೆ ಅಂತ. ಎಲ್ಲ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ ಮೆಲಾನಿಯಾ, ಅದಾದ ನಂತರ ಅವರ ಪುತ್ರ ಬ್ಯಾರನ್ ಟ್ರಂಪ್ಗೆ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಅಂದರೆ ಅಧ್ಯಕ್ಷರಿಗೆ ಏನು ಭದ್ರತೆಯನ್ನು ಕೊಡುತ್ತೆ ಅಮೆರಿಕಾದಲ್ಲಿ, ಅವರು ಆ ಬಿಗಿ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಳ ಮಾಡೋದಕ್ಕೆ ಮುಂದಾಗಿದ್ದಾರೆ ಎನ್ನುವಂಥ ವರದಿಗಳೆಲ್ಲವೂ ಕೂಡ ಬರ್ತಾ ಇರೋದು. ನೀವು ಇಡೀ ರಾಜತಾಂತ್ರಿಕ ಇತಿಹಾಸದಲ್ಲಿ ಸ್ವಲ್ಪ ಇತಿಹಾಸಕ್ಕೆ ಹೋದರೆ 20 ವರ್ಷದ ಬ್ಯಾರನ್ ಟ್ರಂಪ್ ಎನ್ನುವಂಥ ಅಧ್ಯಕ್ಷರ ಮಗನ ಮೇಲೆ ಒಂದು ಇರಾನ್ ಸರ್ಕಾರಿ ಮಾಧ್ಯಮ ಅಥವಾ ಇರಾನ್ ಸರ್ಕಾರ ರಾಜತಾಂತ್ರಿಕ ವ್ಯವಸ್ಥೆಗಳನ್ನು ಕೂಡ ಬದಿಗಿಟ್ಟು ಒಂದು ದೇಶದ ಸರ್ವೋಚ್ಚ ಅಧ್ಯಕ್ಷರ ಮಗನನ್ನು ಹತ್ಯೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದು ಇದೇ ಮೊಟ್ಟ ಮೊದಲ ಬಾರಿಗೆ. ಯಾಕೆ ಅಂತ ನಾನು ಬರ್ತೀನಿ. 2-3 ಘಟನೆಗಳು ಅಮೆರಿಕದ ಇತಿಹಾಸದಲ್ಲಿ ಆಗಿದೆ. ಒಂದು, ಅಬ್ರಹಾಂ ಲಿಂಕನ್. ನಾನು ಅವಾಗಲೇ ಹೇಳಿದೆ, ಉತ್ತರ ಮತ್ತು ದಕ್ಷಿಣ ಅನ್ನುವ ಕಾರಣಕ್ಕಾಗಿ ಅಂತರ್ಯುದ್ಧ ಆಯಿತು. ಅಂತರ್ಯುದ್ಧ ಆದ ನಂತರ ಒಂದು ಪ್ರಾಂತ್ಯದ ಜನ ಅಬ್ರಹಾಂ ಲಿಂಕನ್ ಅವರ ಪುತ್ರರು ಮತ್ತು ಅವರ ಕುಟುಂಬದ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದರು, ಬೆದರಿಕೆಗೆ ಕರೆಗಳನ್ನು ಹಾಕುವ ಪ್ರಯತ್ನವನ್ನು ಮಾಡಿದರು. ಅದಾದರೂ ಯಶಸ್ವಿ ಆಗಲಿಲ್ಲ. ಅಬ್ರಹಾಂ ಲಿಂಕನ್ ಮೃತಪಟ್ಟ ನಂತರವೂ ಕೂಡ ಅವರ ಪುತ್ರರೆಲ್ಲರೂ ಕೂಡ ವಾಸ ಮಾಡಿದ್ದು. ಇದು ಒಂದು ಘಟನೆ. ಚಾರ್ಲ್ಸ್ ಲಿಂಡ್ಬರ್ಗ್ ಅಂತ ಒಬ್ಬ ಅದ್ಭುತವಾದಂಥ ಉದ್ಯಮಿ ಈತ. ಅಧ್ಯಕ್ಷ ಆಗಿರಲಿಲ್ಲ, ಒಂದು ಪ್ರಭಾವಿ ಕುಟುಂಬ ಇತ್ತು. ಈ ಕುಟುಂಬದ ಸದಸ್ಯರುಗಳನ್ನು ಅಲ್ಲಿ ಏನು ಮಾಡೋ ಪ್ರಯತ್ನ ಮಾಡಿದ್ರು, ಅವರನ್ನು ಹೈಜಾಕ್ ಮಾಡೋ ಪ್ರಯತ್ನ ಆಯಿತು. ಆ ವ್ಯಕ್ತಿಗಳನ್ನು ಕೂಡ ಟಾರ್ಗೆಟ್ ಮಾಡಿ ಅವರನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡಲಾಯಿತು. 1932ರಲ್ಲಿ ಚಾರ್ಲ್ಸ್ ಲಿಂಡ್ಬರ್ಗ್ ಅಂತ ಒಂದು ಪ್ರಸಿದ್ಧ ಹಾರಾಟಗಾರ ವ್ಯಕ್ತಿ ಈತ. ಈ ವ್ಯಕ್ತಿಯ ಮೇಲೆ ಇಂಥದ್ದು ಅಥವಾ ಈ ವ್ಯಕ್ತಿಯ ಕುಟುಂಬದ ಮೇಲೆ ಇಂಥದ್ದೊಂದು ಪ್ರಯತ್ನಗಳಾಯ್ತಲ್ಲ, ಆಗ ಅಮೆರಿಕ ಅಂದುಕೊಳ್ಳುತ್ತೆ, ಇಲ್ಲ ನಾವು ಅಮೆರಿಕ ಅಧ್ಯಕ್ಷರಿಗೆ ಮಾತ್ರವಲ್ಲ, ಅಮೆರಿಕ ಅಧ್ಯಕ್ಷರ ಕುಟುಂಬಕ್ಕೂ ಮತ್ತು ಆ ಗಂಡರೇನಿರ್ತಾರೆ ಅವ್ರಿಗೂ ಕೂಡ ಭದ್ರತೆಯನ್ನು ಕೊಡಬೇಕು ಅನ್ನುವಂಥ ಪ್ರಶ್ನೆ ಬಂತು. ಯಾವಾಗ? 1932ರಲ್ಲಿ. ಇದಾದ ನಂತರ ಜಾನ್ ಎಫ್ ಕೆನೆಡಿ 1963ರಲ್ಲಿ ಘಟನೆ ಆಗುತ್ತೆ. ಅವರ ಹತ್ಯೆ ಆದಾಗ ಅವರ ಮಕ್ಕಳ ಮೇಲೂ ದೊಡ್ಡ ಮಟ್ಟದ್ದಾಯಿತು. ಬರಾಕ್ ಒಬಾಮಾ ಇತ್ತೀಚೆಗೆ, ನಾನು ಅವಾಗಲೇ ಹೇಳಿದೆ, ಬರಾಕ್ ಒಬಾಮಾ ಕಪ್ಪು ವರ್ಣೀಯರು ಅನ್ನುವ ಕಾರಣಕ್ಕಾಗಿಯೇ ಅವರ ವಿರುದ್ಧ ಬಿಳಿ ವರ್ಣೀಯರು ಅಂದರೆ ಅವರ ಕುಟುಂಬದ ವಿರುದ್ಧ 2 ಮಕ್ಕಳವರಿಗೆ, ಮಾಲಿಯಾ ಮತ್ತು ಸಾಶಾ ಅಂತ, ಇವರ ವಿರುದ್ಧವೂ ಕೂಡ ಹತ್ಯೆಯ ಈ ರೀತಿಯಾದಂಥ ಮೆಸೇಜ್ಗಳನ್ನು ಕೊಡುವ ಪ್ರಯತ್ನ ಆಗಿತ್ತು. ಅದನ್ನು ನಾವಾಗಲೇ ನಿಮಗೊಂದು ವ್ಯತ್ಯಾಸ ಹೇಳಿದ್ದೆ. ಈ ರೀತಿಯಾದಂಥ ಹತ್ಯೆಗಳು ಅಥವಾ ಭದ್ರತಾ ಭೀತಿಯ ಕರೆಗಳು ಯಾರಿಂದ ಬರ್ತಾ ಇತ್ತು? ಪ್ರತ್ಯೇಕವಾದಿಗಳು ಅಥವಾ ಯಾವುದೋ ಒಂದು ಗುಂಪಿನಿಂದ ಬರ್ತಾ ಇತ್ತು. ಅವರವರ ಮೇಲೆ ವೈಯಕ್ತಿಕವಾಗಿ ಏನೋ ದ್ವೇಷವನ್ನು ಹೊಂದಿರ್ತಾ ಇದ್ರು. ಈಗ ಡೊನಾಲ್ಡ್ ಟ್ರಂಪ್ ಅವರನ್ನು ಹತ್ಯೆ ಮಾಡಬೇಕು 4-5 ಸಾರಿ ಪ್ರಯತ್ನಗಳಾಗಿದೆ. ಅವರೊಂದು ಸಾರ್ವಜನಿಕ ಭಾಷಣ ಮಾಡ್ತಾ ಇದ್ದಂಥ ಸಮಯದಲ್ಲಿ ಆಗಿತ್ತು. ಇತ್ತೀಚೆಗೆ ಅವರೊಂದು ಪತ್ರಕರ್ತರ ಜೊತೆಗೆ ಒಂದು ಔತಣಕೂಟದಲ್ಲಿ ಭಾಗಿಯಾಗಿದ್ದಾಗ ಅವರ ಮೇಲೆ ಹತ್ಯೆ ಆಗುವಂಥ ಪ್ರಯತ್ನಗಳಾಗಿತ್ತು. ಯಾರು ಮಾಡಿದ್ರು? ಏಕ ವ್ಯಕ್ತಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಅಂದರೆ ಒಂದು ಗುಂಪಿತ್ತಲ್ಲಿ, ಅಂದರೆ ಆ ಗುಂಪು ಏಕ ವ್ಯಕ್ತಿಯ ಮುಖಾಂತರ ದಾಳಿ ಆಗೋ ಪ್ರಯತ್ನ ಬಂದಿತ್ತು. ಆದರೆ ಇವತ್ತು ಬ್ಯಾರನ್ ಟ್ರಂಪ್ ಅವರ ವಿಚಾರದಲ್ಲಿ ಅಧಿಕೃತವಾಗಿ ಬಂದಿರುವಂಥ ಹೇಳಿಕೆ ಯಾರಿಂದ ಅಂತ ಹೇಳಿದ್ರೆ ಒಂದು ಅಧಿಕೃತ ಸರ್ಕಾರದಿಂದ ಬರ್ತಾ ಇದೆ. ಇದು ನಾವು ಗಮನಿಸಬೇಕಾದಂಥ ಸಂಗತಿ. ಇದು ಮೊದಲ ಸುದ್ದಿ. ಇನ್ನು 2ನೇ ಬೆಳವಣಿಗೆಗೆ ಹೋಗೋದಾದರೆ, ನನ್ನ ಮಗನನ್ನು ಕೂಡ ಕೊಲ್ಲೋದಕ್ಕೆ ಇರಾನ್ ಯತ್ನಿಸಿತ್ತು ಅಂತ ಯಾರು ಹೇಳಿರೋದು? ಬೆಂಜಮಿನ್ ನೆತನ್ಯಾಹು ಕೊಟ್ಟಿರುವಂಥ ಹೇಳಿಕೆ. ಇರಾನ್ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ್ರು. ಯಾಕೆ ಸ್ಫೋಟಕ ಆರೋಪ ಬಂತು? ಬೆಂಜಮಿನ್ ನೆತನ್ಯಾಹು ಅವರನ್ನೂ ಕೂಡ ಹತ್ಯೆ ಮಾಡಬೇಕು ಅಂತ ಇರಾನ್ ಬಯಸ್ತಾ ಇದೆ, ಆ ವ್ಯಕ್ತಿಯನ್ನು ಕೂಡ ಮುಗಿಸಬೇಕು ಅಂತ. ಇದೀಗ ಅವರು ಹೇಳ್ತಿದ್ದಾರೆ, ಇಲ್ಲ ನನ್ನ ಮಗನನ್ನು ಕೂಡ ಮುಗಿಸಬೇಕು ಎನ್ನುವಂತಹ ಪ್ರಯತ್ನವನ್ನು ಪಟ್ಟಿದ್ರು ಅಂತ. ನನ್ನ ಪುತ್ರನನ್ನು ಹತ್ಯೆ ಮಾಡೋದಕ್ಕೆ ಇರಾನ್ ನಡೆಸಿದಂಥ ಸಂಚು ಕೂದಲೆಳೆ ಅಂತರದಲ್ಲಿ ತಪ್ಪು ಹೋಗ್ಬಿಟ್ಟಿದೆ. ಪುತ್ರರಾದಂಥ ಐರ್ ಮತ್ತು ಔನರ್ ಭದ್ರತೆಗೆ ಕೋಟಿ ವೆಚ್ಚ ಮಾಡ್ತಾ ಇರೋದನ್ನು ಎಲ್ಲ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಶಿನ್ಬೆಟ್ ಭದ್ರತೆ ಇಲ್ದಿದ್ರೆ ಹಂತಕರು ತಮ್ಮ ಸಂಚಿನಲ್ಲಿ ಯಶಸ್ವಿ ಆಗ್ತಿದ್ರು ಅಂತ ಯಾರು ಹೇಳಿರೋದು? ಬೆಂಜಮಿನ್ ನೆತನ್ಯಾಹು ಅವರು ಕೊಟ್ಟಿರುವಂಥ ಹೇಳಿಕೆ. ಯಾರ್ ಮತ್ತು ಔನರ್ ಅಂತ, ಇದರಲ್ಲಿ ಯಾರನ್ನು ಕೊಲ್ಲೋದಕ್ಕೆ ಪ್ರಯತ್ನವನ್ನು ಪಟ್ಟಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬಂದಿಲ್ಲ. 2 ಮಕ್ಕಳು, ಒಬ್ಬ ವ್ಯಕ್ತಿ ಅಮೆರಿಕಾದಲ್ಲಿ ಇರ್ತಾನೆ,
ಒಬ್ಬ ವ್ಯಕ್ತಿ ಇಸ್ರೇಲಲ್ಲಿ ಇರೋದು. ಇದರಲ್ಲಿ ಯಾರನ್ನು ಕೊಲ್ಲೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು ಅನ್ನೋದು ಸದ್ಯಕ್ಕೆ ಬರ್ತಾ ಮಾಹಿತಿ ಯಾವುದು ಕೂಡ ಇಲ್ಲ. ಆದರೆ ಇದಕ್ಕೊಂದು ಕಾರಣಗಳನ್ನು ಇಸ್ರೇಲ್ ಅವರು ಕೊಡ್ತಾ ಇದ್ದಾರೆ. ಏನು ಕಾರಣ? ಆಗಸ್ಟ್ 27, 2026 ಇಸ್ರೇಲ್ ಒಂದು ಸಾರ್ವತ್ರಿಕ ಚುನಾವಣೆ ಇದೆ. ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೆಂಜಮಿನ್ ನೆತನ್ಯಾಹುವರ ವಿರುದ್ಧ ಒಬ್ಬ ಪ್ರಬಲ ಸ್ಪರ್ಧಿಯಾಗಿ ಮಾಜಿ ಸೇನಾ ಮುಖ್ಯಸ್ಥ ಗಾಡಿ ಐಸನ್ಕೋಟ್ ಇವರೇನು ಮಾಡ್ತಾ ಇದ್ದಾರೆ, ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆದರೆ ಈ ವ್ಯಕ್ತಿಗೆ ಆಂತರಿಕ ಭದ್ರತಾ ಸಂಸ್ಥೆ ಆಗಿರುವಂಥ ಇಸ್ರೇಲ್ನ ಆಂತರಿಕ ಭದ್ರತಾ ಸಂಸ್ಥೆ ಆಗಿರುವಂಥ ಶಿನ್ ಬೆಟ್ನವರು ಏನು ಹೇಳಿದರು, ನಾನು ನಿಮಗೆ ಪೂರ್ಣಾವಧಿ ಭದ್ರತೆಯನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಅವರಿಗೆ ಭದ್ರತೆ ಕೊಡೋದನ್ನು ನಿರಾಕರಣೆ ಮಾಡೋ ಪ್ರಯತ್ನವನ್ನು ಮಾಡಿದರು. ಇದು ಮೊದಲ ಹಂತ. ಇದಾದ ನಂತರ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರೆ, ಅಂದರೆ ನಿನ್ನೆ ಒಂದು ನ್ಯೂಸ್ ಚಾನೆಲ್ಗೆ ಬಂದು ಬೆಂಜಮಿನ್ ನೆತನ್ಯಾಹು ಇಂಟರ್ವ್ಯೂ ಕೊಟ್ಟವ್ರು ಮಾತನಾಡಿದರು. ಅವರು ಹೇಳ್ತಾರೆ, ತಮ್ಮ ರಾಜಕೀಯ ಪ್ರತಿಸ್ಪರ್ಧೆಗೂ ಕೂಡ ಭದ್ರತೆಯನ್ನು ಕೊಡೋದು ಐಷಾರಾಮಿ ಅಲ್ಲ, ಅದು ಅಗತ್ಯ ಅಂತ ಹೇಳ್ತಾರೆ ಅವರು. ಯಾವುದೋ ಪ್ರತಿಸ್ಪರ್ಧಿಗೆ ನಾವು ಭದ್ರತೆಯನ್ನು ಕೊಡೋದು ಐಷಾರಾಮಿ ಕಥೆ ಅಲ್ಲ, ಅದು ಅಗತ್ಯವಾದದ್ದು. ಯಾಕೆ ಅಗತ್ಯವಾದದ್ದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇರಾನ್ ಕೂಡ ನನ್ನ ಮಗನನ್ನು ಕೊಲ್ಲೋದಕ್ಕೆ ಪ್ರಯತ್ನವನ್ನು ಪಟ್ಟಿತ್ತು. ಇರಾನ್ ಕೂಡ ನನ್ನ ಮಗನನ್ನು ಕೊಲ್ಲೋದಕ್ಕೆ ಪ್ರಯತ್ನವನ್ನು ಪಟ್ಟಿತ್ತು. ಭದ್ರತೆ ಇಲ್ಲದೆ ಹೋಗಿದ್ರೆ ಅದು ಯಶಸ್ವಿಯಾಗಿ ಬಿಡ್ತಿತ್ತು. ಈ ಕಾರಣಕ್ಕಾಗಿ ನಾವು ಐಷಾರಾಮಿ ಭದ್ರತೆಯನ್ನು ಕೊಡಬೇಕು ಅನ್ನೋದನ್ನು ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಯಾರು ಮಾಡಿದರು? ಬೆಂಜಮಿನ್ ನೆತನ್ಯಾಹು ಮಾಡಿದರು. ಇದಕ್ಕಿಂತ ಮೊದಲು ಏನು ಅಂತ ಹೇಳಿದ್ರೆ, ಇದೇ ಬೆಂಜಮಿನ್ ನೆತನ್ಯಾಹು ಅವರು ಅಂದರೆ ಯಾರ್ ಮತ್ತು ಔನರ್, ಈ ಇಬ್ಬರು ಪುತ್ರರಿಂದ ಆದಲ್ಲ, ಈ ಇಬ್ಬರು ಪುತ್ರರಿಗೆ ಮುಂದಿನ 5 ವರ್ಷಗಳ ಕಾಲ ಅತ್ಯುತ್ತಮವಾದಂತಹ ಕಠಿಣಾತಿ ಕಠಿಣ ಭದ್ರತೆಯನ್ನು ಕೊಡಬೇಕು ಅಂತ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಜುಲೈನಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಅದರಲ್ಲಿ ಒಬ್ಬ ಪುತ್ರ ಅಮೆರಿಕಾದಲ್ಲಿ ಏನಿರ್ತಾನೆ ಅಂತ ಹೇಳಿದ್ನಲ್ಲ, ಅಮೆರಿಕಾದಲ್ಲಿರುವಂಥ ವ್ಯಕ್ತಿಗೂ ಕೂಡ ಇಸ್ರೇಲ್ ಭದ್ರತೆಯನ್ನು ಕೊಡುತ್ತೆ. ಈಗ ಇಸ್ರೇಲ್ನ ಜನ ಏನು ಹೇಳ್ತಿದ್ದಾರೆ, ನಾವು ಟ್ಯಾಕ್ಸ್ ಕಟ್ಟಿದ ಹಣವನ್ನು ಅಲ್ಲೆಲ್ಲೋ ಅಮೆರಿಕಾದಲ್ಲಿ ವಾಸವಾಗಿರುವಂತಹ ಬೆಂಜಮಿನ್ ನೆತನ್ಯಾಹು ಪುತ್ರನ ರಕ್ಷಣೆಗಾಗಿ ನಾವು ಯಾಕೆ ವ್ಯಯ ಮಾಡಬೇಕು ಅಂತ ಇಸ್ರೇಲ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ಜನರ ದಿಕ್ಕನ್ನು ತಪ್ಪಿಸಬೇಕು ಅಥವಾ ಜನರ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಅವ್ರು ಹೇಳ್ತಿದ್ದಾರೆ, ರಕ್ಷಣೆ ಯಾವ ಕಾರಣಕ್ಕೆ ಕೊಡಬೇಕು ಅಂತ ಹೇಳಿದ್ರೆ, ಇರಾನ್ ನನ್ನ ಮಗನ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿತ್ತು, ರಕ್ಷಣೆ ಇಲ್ಲದೆ ಇದ್ದಿದ್ರೆ ನನ್ನ ಮಗನೂ ಕೂಡ ಮೃತಪಟ್ಟು ಹೋಗ್ತಿತ್ತ ಅಂತ ಈ ಒಂದು ಲಿಂಕ್ ಕೊಡೋ ಪ್ರಯತ್ನವನ್ನ ಬೆಂಜಮಿನ್ ನೆತನ್ಯಾಹು ಮಾಡಿದ್ದಾರೆ. ಇದೊಂದು ಚುನಾವಣಾ ಗಿಮಿಕ್ ಅಂತ ಇಸ್ರೇಲಲ್ಲಿ ಆಗ್ತಾ ಇರುವಂಥ ಚರ್ಚೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ನಡುವೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ಗೆ ಡೊನಾಲ್ಡ್ ಟ್ರಂಪ್ ಒಂದು ಸೀಕ್ರೆಟ್ ಕಾಲ್ ಮಾಡಿರೋದು. ಇರಾನ್ ಜೊತೆಗಿನ ಉದ್ವಿಗ್ನತೆಯ ನಡುವೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ಗೆ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದ್ದಾರೆ. ಯಾಕಂದರೆ ಅತ್ಯುತ್ತಮ ಸೇನಾ ಮುಖ್ಯಸ್ಥ ಅಂತೆಲ್ಲ ಕರೆಸಿಕೊಂಡಿದ್ದಂತಹ ಮುನೀರ್ ಅವರನ್ನು ಮತ್ತೊಮ್ಮೆ ಸಂಪರ್ಕ ಮಾಡೋ ಪ್ರಯತ್ನ ಎಲ್ಲ ಆಗಿದೆ. ಇರಾನನ್ನ ಮಾತುಕತೆಯ ಮೇಜಿಗೆ ತರುವುದಕ್ಕೆ ಪಾಕಿಸ್ತಾನದ ಸಹಾಯವನ್ನೇನಾದರೂ ಡೊನಾಲ್ಡ್ ಟ್ರಂಪ್ ಅವರು ಕೋರಿದ ಅನ್ನೋ ಪ್ರಶ್ನೆ ಇದೆ. ಮುನೀರ್ ಇರಾನ್ ಪ್ರವಾಸಕ್ಕೂ ಮುನ್ನ ಇದೆಲ್ಲ ಆಗಿದೆ ಅಂತ. ಅಂದರೆ ನಿನ್ನೆಯಿಂದ ಮುನೀರ್ ಅವರ ಇರಾನ್ ಪ್ರವಾಸ ಎಲ್ಲ ಶುರುವಾಗಿದೆ. ಒಂದು 14 ಅಂಶಗಳ ತಿಳುವಳಿಕೆಯ ಒಪ್ಪಂದದ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಯಾಕೆ ಪಾಕಿಸ್ತಾನ ಸಹಜವಾಗಿ ಇರಾನ್ನ ಜೊತೆಗೆ ಅತ್ಯುತ್ತಮವಾದಂಥ ಸಂಬಂಧವನ್ನು ಹೊಂದಿದ್ದಾರೆ. ಮೊದಲ ಹಂತದಲ್ಲಿ ಒಮಾನ್ನ ನಂತರ ಪಾಕಿಸ್ತಾನ ತನ್ನ ದೇಶದಲ್ಲಿ ಮಾತುಕತೆಯನ್ನು ಏರ್ಪಡಿಸಿ 2 ಸುತ್ತಿನ ಮಾತುಕತೆಗಳನ್ನು ನಡೆಸುವ ಪ್ರಯತ್ನವನ್ನು ಮಾಡಿತ್ತು. ಅದು ವಿಫಲ ಆಗಿ ಬಂದಿದ್ದನ್ನು ನೋಡಿದ್ವಿ. ಅಮೆರಿಕ ಯಾವ ಬೇಡಿಕೆಗಳನ್ನು ಇರಾನಿಗೆ ಕೊಡ್ತಿತ್ತು ಅದು ನೇರವಾಗಿ ಇರಾನ್ಗೆ ಕೊಡೋ ಪ್ರಯತ್ನವನ್ನು ಮಾಡ್ತಿರಲಿಲ್ಲ, ಅದನ್ನು ಪಾಕಿಸ್ತಾನದ ಮುಖಾಂತರ ಕಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಎರಡನೇ ಬೆಳವಣಿಗೆ, ಇರಾನ್ ಕೂಡ ತನ್ನ ಎಲ್ಲ ಬೇಡಿಕೆಗಳನ್ನು ಪಾಕಿಸ್ತಾನದ ಮುಖಾಂತರ ಯಾರಿಗೆ ಕೊಡೋ ಪ್ರಯತ್ನ ಮಾಡ್ತಿತ್ತು? ಅಮೆರಿಕ ಕೊಡೋ ಪ್ರಯತ್ನವನ್ನು ಮಾಡ್ತಿತ್ತು. ಎಲ್ಲ ಕಾರಣಕ್ಕಾಗಿ ಪಾಕಿಸ್ತಾನ ಒಂದು ಮೀಡಿಯೇಟರ್ ಆಗಿ ಕೆಲಸವನ್ನು ಮಾಡೋ ಪ್ರಯತ್ನವನ್ನು ಮಾಡಿತ್ತು. ಈ ಕಾರಣಕ್ಕಾಗಿ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಇರಾನ್ ಅನ್ನ ಮತ್ತೊಮ್ಮೆ ಮಾತುಕತೆಗೆ ತೆಗೆದುಕೊಂಡು ಬರುವಂತೆ ಹೇಳಿದ್ರ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಬಟ್ ಇಲ್ಲಿ 2 ವಿಪರ್ಯಾಸ ಇದೆ. ಒಂದೇನು ಅಂತ ಹೇಳಿದ್ರೆ, ಒಂದು ಅಧಿಕೃತ ಸರ್ಕಾರ ಇದ್ದಾಗಲೂ ಕೂಡ ಪಾಕಿಸ್ತಾನದ ಪ್ರಧಾನಿಯ ಜೊತೆಗೆ ಮಾತನಾಡೋದನ್ನು ಬಿಟ್ಟು ಸೇನಾ ಮುಖ್ಯಸ್ಥರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಮಾತನಾಡ್ತಾರೆ, ಎಲ್ಲದರ ಬಗ್ಗೆ ವ್ಯವಹರಿಸ್ತಾರೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡಬೇಕು. ಯಾಕಂದರೆ ಮುನೀರ್ ಅವನನ್ನು ಅತ್ಯುತ್ತಮವಾದಂತಹ ಸೇನಾ ಮುಖ್ಯಸ್ಥ ಅಂತ ಹಾಡಿ ಹೋಗಲು ಪ್ರಯತ್ನವನ್ನು ಮಾಡಿದ್ರು. ಅದರ ಭಾಗವಾಗಿ ಮುನೀರ್ ಡೊನಾಲ್ಡ್ ಟ್ರಂಪ್ ಅವರಿಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅಂತೆಲ್ಲ ಕೊಡೋ ಪ್ರಯತ್ನ ಮಾಡಿದ್ರು. ಔತಣಕೂಟ ಎಲ್ಲವೂ ಆಯಿತು. ಫ್ರಾನ್ಸ್ನಲ್ಲೂ ಕೂಡ ಈ ಮಾತುಕತೆ ಆಗೋದಕ್ಕೆ ನಾವೆಲ್ಲ ಪ್ರಯತ್ನವನ್ನು ಪಟ್ಟಿದ್ದೀವಿ ಅಂತ ಪಾಕಿಸ್ತಾನದವರು ಹೇಳಿಕೊಳ್ಳೋ ಪ್ರಯತ್ನ ಮಾಡಿದ್ರು. ಈ 14 ಒಡಂಬಡಿಕೆ ಮಾತುಕತೆಗಳೇನಿದೆ, ಈ ಎಲ್ಲ ಮಾತುಕತೆಯ ಭಾಗವಾಗಿಯೂ ಕೂಡ ಪಾಕಿಸ್ತಾನ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದೆ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ಎಲ್ಲ ಕಾರಣಕ್ಕಾಗಿ ಇರಾನನ್ನು ಮತ್ತೊಮ್ಮೆ ಮಾತುಕತೆಗೆ ತರಬೇಕು ಎನ್ನುವಂಥ ಆಲೋಚನೆಯ ಭಾಗವಾಗಿ ಇದೆಲ್ಲ ಆಗಿದೆ ಎನ್ನುವಂಥ ವಿಶ್ಲೇಷಣೆ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ. ಮತ್ತೊಂದು ಬೆಳವಣಿಗೆ, ಗೆಲುವಿನ ಮಾತು ಬಿಡಿ, ಹಸುವಿನ ಲೆಕ್ಕ ಕೊಡಿ ಅಂತ ಇರಾನ್ನ ಸ್ಪೀಕರ್ ಹೇಳಿರುವಂಥ ಹೇಳಿಕೆ. ಡೊನಾಲ್ಡ್ ಟ್ರಂಪ್ಗೆ ಇರಾನ್ ಸಂಸತ್ ಸ್ಪೀಕರ್ ಘಾಲಿಬಾಫ್ ಒಂದು ಖಡಕ್ ಎಚ್ಚರಿಕೆ ಕೊಟ್ಟರು. ವ್ಯತ್ಯಾಸ ಇಲ್ಲೇ ಇದೆ. ಯಾವ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಎಕಾನಮಿಕ್ ಡಿ-ಡೇ ಘೋಷಣೆ ಮಾಡಿ
ಆರ್ಥಿಕ ನಿರ್ಬಂಧಗಳನ್ನು ಹೇರಿ ನಿಮ್ಮ ದೇಶದ ಪರಿಸ್ಥಿತಿ ಹೆಂಗಿದೆ ಅಂತ ತೋರಿಸೋ ಪ್ರಯತ್ನ ಮಾಡಿದ್ರಲ್ಲ, ಇದರ ವೈಸ್ ವರ್ಷ ಇವತ್ತು ಗಾಲಿಬಾಫ್ ಹೇಳ್ತಿದ್ದಾರೆ ಅಮೆರಿಕಾದಲ್ಲಿ 4.7 ಕೋಟಿ ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಮೊದಲು ಅದನ್ನು ನೋಡಿ. ಅವ್ರು ಹೇಳ್ತಾ ಇರೋದೇನು, ನನ್ನ ವಿರುದ್ಧ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿ ನನ್ನನ್ನು ಮುಗಿಸಬೇಕು ಅಂತ ನೀವು ಪ್ರಯತ್ನ ಪಡ್ತಿದ್ದೀರಿ, ಬಟ್ ಹೆಚ್ಚು ಕಡಿಮೆ ನಿಮ್ಮ ದೇಶದಲ್ಲಿ ಒಂದು 5 ಕೋಟಿ ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಮೊದಲು ಅವರ ಬಗ್ಗೆ ಗಮನ ಹರಿಸಿ ನಮ್ಮ ವಿಚಾರವನ್ನು ಬಿಟ್ಟುಬಿಡಿ ಅಂತ ಅವ್ರು ಹೇಳ್ತಾ ಇರುವಂಥ ಹೇಳಿಕೆ. ಅಮೆರಿಕದ ಆರ್ಥಿಕ ಕಠಿಣ ನಿರ್ಬಂಧದಿಂದ ಇರಾನ್ ಕರೆನ್ಸಿ ರಿಯಾಲ್ ಮೌಲ್ಯ ಪಾತಾಳಕ್ಕೆ ಹೋಗಿದ್ದ ನೋಡ್ತಾ ಇದ್ದೀವಿ. $1ಗೆ 20 ಲಕ್ಷ ರಿಯಾಲ್ ದಾಟಿದೆ ಇರಾನ್ ಕರೆನ್ಸಿ. ಇರಾನ್ನ ಆರ್ಥಿಕತೆ ತತ್ತರಿಸಿ ಹೋಗ್ಬಿಟ್ಟಿದೆ. ನಮ್ಮಲ್ಲಿಯೂ ಕೂಡ ಅಸ್ತ್ರಗಳಿವೆ, ಆರ್ಥಿಕ ಭಯೋತ್ಪಾದನೆಗೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಇರಾನ್ ಅವರು ಕೊಡ್ತಾ ಇರುವಂಥ ಹೇಳಿಕೆ. ನೀವು ನೋಡಿ, ಈ ಹಿಂದೆ ಹೆಚ್ಚು ಕಡಿಮೆ ಒಂದು 15 ದಿನಗಳ ಹಿಂದೆ ಯಾರು ಇದೇ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನು, ಒಂದು 52,000 ಸೈನಿಕರು ಮೃತಪಟ್ಟುಬಿಟ್ಟಿದ್ದಾರೆ. ಮೊದಲು ನಮಗೇನು ಪರಿಹಾರ ಕೇಳ್ತಿದಾರಲ್ಲ ಇರಾನ್ ಅವರು, ನಮಗೆ ಯುದ್ಧದ ದಾಳಿಯಿಂದ ಮೂಲಸೌಕರ್ಯಗಳ ಹಾನಿಯಾಗಿದೆ, ನಮಗೆ ಅಲ್ಲಿ ನಷ್ಟ ಆಗಿದೆ, ಇಲ್ಲಿ ನಷ್ಟ ಆಗಿದೆ, $300 ಬಿಲಿಯನ್ ಹಣವನ್ನೆಲ್ಲ ಕೊಡಬೇಕು ಅಂತ ಬೇಡಿಕೆ ಇಡ್ತಿದಾರಲ್ಲ, ಆ ಬೇಡಿಕೆ ಇಡುವ ಮೊದಲು ಇರಾನ್ ಏನು ಮಾಡಬೇಕು, 52,000 ಸೈನಿಕರು ಏನು ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಯಾರು ಹೇಳಿದ್ರು? ಇದೇ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇದಕ್ಕೆ ಇವರು ಅದಕ್ಕೆ ಹೇಳ್ತಿದ್ದಾರೆ, ನೀವು ನನ್ನ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರುವಕ್ಕಿಂತ ಮೊದಲು ನಿಮ್ಮ ದೇಶದಲ್ಲಿರುವಂತಹ ಬೆಳವಣಿಗೆಗಳು ಏನಾಗ್ತಾ ಇದೆ ಇಲ್ಲ, ಆ ಬೆಳವಣಿಗೆಗೆ ಮೊದಲು ಉತ್ತರವನ್ನು ಕೊಡಿ ಅಂತ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಹೇಳಿಕೆಯನ್ನು ಪ್ರಯೋಗ ಮಾಡಿದ್ರು ಅವರು. ಡೊನಾಲ್ಡ್ ಟ್ರಂಪ್ ಯಾವಾಗಲೂ ಹೇಳ್ತಿದ್ದಾರೆ, ಏನು ಹೇಳ್ತಿರ್ತಾರೆ ಅವರು, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಅವರ ಹೇಳಿಕೆ, ಮತ್ತೊಮ್ಮೆ ಅಮೇರಿಕಾವನ್ನು ಶ್ರೇಷ್ಠವಾಗಿ ಮಾಡೋದು ಅಂತ. ಅದಕ್ಕೆ ಗಾಲಿಬಾಫ್ ಹೇಳಿದರು, ಮೇಕ್ ಅಮೇರಿಕಾ ಹಂಗ್ರಿ ಅಗೇನ್, ಅಮೇರಿಕಾವನ್ನು ಮತ್ತೆ ಹಸಿವಿನಿಂದ ಕಂಗಾಲಾಗಿಸಿ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟು ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲದ ನಡುವೆ ಒಂದು ಅಂಕಿಅಂಶ ಹೇಳಿದ್ರು ಅವರು. ಅಮೇರಿಕಾದ ಒಂದು ಹಸಿವು ನಿವಾರಣಾ ಸಂಸ್ಥೆ ಫೀಡಿಂಗ್ ಅಮೇರಿಕಾ ಅಂತ, ಪ್ರತಿ 5 ಮಕ್ಕಳಲ್ಲಿ 1 ಮಗು ಸರಿಯಾದ ಆಹಾರವಿಲ್ಲದೆ ಇವತ್ತು ಅಮೇರಿಕಾದಲ್ಲಿ ಬಳಲ್ತಾ ಇದೆ. ಮೊದಲು ನಿಮ್ಮ ಮಗುಗೆ ಆಹಾರವನ್ನು ಕೊಡೋದನ್ನು ಕಲೀರಿ ಅಂತ ಗಾಲಿಬಾಫ್ ಅಮೇರಿಕಾಕ್ಕೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ವೈಯಕ್ತಿಕವಾಗಿ ಈ ಯುದ್ಧ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಏನಾಗುತ್ತೆ ಕಾದ್ ನೋಡೋಣ.